ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲ ನಾಯಕರುಗಳು ಕೂಡ ಮಾತಾಡ್ತಾರೆ. ಸುದ್ದಿಗೋಷ್ಠಿಗೆ ಬೇಕಾದಂತಹ ತಯಾರಿಗಳು ಕೂಡ ನಡೆದಿವೆ. ಮಾಧ್ಯಮಗಳು ಕೂಡ ಕಾಯ್ತಾನೆ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ಜನರಿಗೆ ಅನ್ಸ್ಬೋದು ಏನಪ್ಪ ಮಾಧ್ಯಮಗಳು ಹಿಂಗೆ ಅಂತ. ಅವ್ರು ಪಡೋ ಕಷ್ಟನ ಒಂದ್ಸಲ ನೋಡಬೇಕು. ಮಳೆ ಅನ್ನದೆ, ಚಳಿ ಅನ್ನದೆ, ಗಾಳಿ ಅನ್ನದೆ, ಅವಮಾನ, ತಿರಸ್ಕಾರ, ಬೈಗುಳ ಏನೇ ಆದರೂ ಕೂಡ ಆ ಸುದ್ದಿಯನ್ನ ಮಾಡಬೇಕು, ಸುದ್ದಿಯನ್ನ ತರಬೇಕು ಅನ್ನುವಂತಹ ಆ ಒಂದು ಕಾರ್ಯಕ್ಕೆ ಇಳಿದವರು ಯಾವುದನ್ನು ನೋಡೋದಿಲ್ಲ, ಯಾವ ಹೀಯಾಳಿಸೋದನ್ನು ಕೂಡ ಲೆಕ್ಕ ಹಾಕೋದಿಲ್ಲ. ಅವ್ರ ಕರ್ತವ್ಯ, ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಈ ನಿಟ್ಟಿನಲ್ಲಿ ರೆಡಿ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅವರು ಕ್ವೈಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರೋಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ, ನಾನು ಕೋಮುವಾದದ ವಿರುದ್ಧ ಹೋರಾಡ್ತೀನಿ ಅಂತ. ಸೊ ನೀವು ಬನ್ನಿ ನಾ ಬರಲ್ಲ, ನೀವು ಬನ್ನಿ ನಾನು ಬರಲ್ಲ ಅಂದರೆ ಇದು ಸಿದ್ದರಾಮಯ್ಯನವ್ರಿಗೆ ಮಾಡೋ ಅವಮಾನ ಅಷ್ಟೆ. ಮೀಟಿಂಗ್ನ ಇನ್ಸೈಡ್ ವಿಜುವಲ್ಸ್ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ. CLP ಮೀಟಿಂಗ್ ನಡೀತಾ ಇರುವಂತಹ ದೃಶ್ಯಗಳು. CLP ಮೀಟಿಂಗ್ನಲ್ಲಿ ಶಾಸಕರುಗಳು ಒಕ್ಕೊರಲಿನಿಂದ ಕೈ ಎತ್ತುವುದರ ಮೂಲಕ ಹೊಸ ನಾಯಕನ ಆಯ್ಕೆ ಮಾಡಿದ್ದಾರೆ. CLP ಮೀಟಿಂಗ್ನ ಇನ್ಸೈಡ್ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಹಿನ್ನೆಲೆಯಿಂದ ಹೊರಹೊಮ್ಮಿ ತಮ್ಮ ನಿರಂತರ ಹೋರಾಟ, ಪರಿಶ್ರಮ, ಜನಪರ ಬದ್ಧತೆಯ ಮೂಲಕ ರಾಜ್ಯದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ ಅಪರೂಪದ ನಾಯಕ ಶ್ರೀ ಸಿದ್ದರಾಮಯ್ಯ ಅವರನ್ನು ಹೊಗಳಿದ್ರು CLP ಮೀಟಿಂಗ್ನಲ್ಲಿ ವೇಣುಗೋಪಾಲ್ ಅವರು. ಅವರ ಹೊಗಳಿಕೆಗೆ ವೇಣುಗೋಪಾಲ್ ಅವರು ಕೂಡ ಒಂದು ರೀತಿ ಭಾವುಕರಾದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೀವು ಕರ್ನಾಟಕದವರೇ ಅಂತ ಹೇಳಿದ್ರು. ಯಾಕೆಂದರೆ ವೇಣುಗೋಪಾಲ್ ಒಂಥರ ಕರ್ನಾಟಕದವರೇ ಆಗಿದ್ದರು. ಸೊ ಸಿದ್ದರಾಮಯ್ಯನವ್ರನ್ನ ತುಂಬ ಬ್ಯಾಕಪ್ ಮಾಡಿದವರು. ಸಿದ್ದರಾಮಯ್ಯನವರು ನುಡಿದಂತೆ ನಡೆಯೋ ಗುಣ, ಸಾಮಾಜಿಕ ನ್ಯಾಯದ ಮೇಲೆ ಅವರ ಅಚಲ ನಂಬಿಕೆ, ಹಿಂದುಳಿದರು ಮತ್ತು ದಮನಿತರ ಪರ ಅವ್ರಿಗಿರುವಂತಹ ಕಾಳಜಿ, ಸೈದ್ಧಾಂತಿಕ ಬದ್ಧತೆ, ಇವೆಲ್ಲದರ ಬಗ್ಗೆ ಜನ ಮಾತಾಡ್ತಾರೆ. ಯಾವುದೇ ಹುದ್ದೆಯಲ್ಲಿ ಇರಲಿ ಇರದೇ ಇರಲಿ
ಸಮಾಜವನ್ನು ಮುನ್ನಡೆಸುವಂತಹ ಶಕ್ತಿ ಅವರಲ್ಲಿದೆ. ಸೊ ಶಾಸಕಾಂಗ ಸಭೆ ಮುಗಿಸಿ ಒಬ್ಬೊಬ್ಬರೇ ಶಾಸಕರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ ವೀಕ್ಷಕರೇ. ಒಬ್ಬೊಬ್ಬರೇ ಶಾಸಕರೆಲ್ಲರೂ ಕೂಡ ಅಲ್ಲಿಂದ ಸಭೆಯನ್ನ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸೊ ಯಾರಾದರೂ ಮಾತಾಡಬಹುದು, ಏನು ನಡೀತು CLP ಮೀಟಿಂಗ್, ಏನು ನಡೀತು ಎಲ್ಲ ಔಪಚಾರಿಕವಾಗಿ ನಡೆದಿರುತ್ತೆ. ಅದರ್ವೈಸ್ ಆಲ್ಸೋ ಯಾರಾದರೂ ಬಂದು ಮಾತಾಡಬಹುದು ಮಾಧ್ಯಮಗಳೊಂದಿಗೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಮಾರುತಿ. ಈಗ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, CLP ಮೀಟಿಂಗ್ ಮುಗಿದು ಎಲ್ಲಾ ಶಾಸಕರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದೆ. ಈಗೇನಿದ್ರು ಕೂಡ ಲಾಬಿ, ಯಾರು ಮಂತ್ರಿ ಆಗ್ಬೇಕು ಅನ್ನೋದೇ ಲಾಬಿ. ಸೊ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಶತಾಯಗತಾಯ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ. ಈ ಮಧ್ಯೆ ಇಬ್ಬರು ಹಿರಿಯ ನಾಯಕರುಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು TB ಜಯಚಂದ್ರ, ಇನ್ನೊಬ್ಬರು RV ದೇಶಪಾಂಡೆ. ಸೊ ಇವರಿಬ್ಬರು ಕೂಡ ಅತಿ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆ ಆದಂಥವ್ರು. ಹಾಗೆ ನೋಡಿದ್ರೆ ಹಿಂದೆ ಮಂತ್ರಿಗಳಾಗಿಯೂ ಕೂಡ ಕೆಲಸ ಮಾಡಿದಂಥವ್ರು. TB ಜಯಚಂದ್ರ ಅವರು ಆ ಭಾಗದ ಒಬ್ಬ ಕುಂಚಿಟಿಗ ಸಮುದಾಯದ ನಾಯಕ. ಅದರ್ವೈಸ್ ಆಲ್ಸೋ ಕರ್ನಾಟಕದ ರಾಜಕಾರಣದಲ್ಲಿ ಅವರ ಕೊಡುಗೆ ಇದ್ದೇ ಇದೆ. ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ RV ದೇಶಪಾಂಡೆ ಅವರು. ಈ ಸರಿ ದೇಶಪಾಂಡೆ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಇರಲಿಲ್ಲ. ಅದರ್ವೈಸ್ ಮಂಕಾಳು ವೈದ್ಯ ಅವರನ್ನ ಮಿನಿಸ್ಟ್ರು ಮಾಡಿದ್ರು. ಮಂಕಾಳು ವೈದ್ಯ ಅವರ ಪ್ರೋಗ್ರೆಸ್ ಕಾರ್ಡ್ ಎಷ್ಟಿದೆ, ಏನಿದೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಅವ್ರು ಯಾವತ್ತೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ದೇ ಇಲ್ಲ. ತುಂಬ ಸೈಲೆಂಟ್ ಆಗಿದ್ರು. ಮೊನ್ನೆ ಪ್ರವಾಹ ನಡೆದಾಗೆಲ್ಲ ಕೂಡ ಅವರು ಸ್ಥಳಕ್ಕೆ ಹೋಗಿ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅದರ್ವೈಸ್ ತುಂಬ ಓಪನ್ ಆಗಿ ಮಾತಾಡುವಂತಹ ವ್ಯಕ್ತಿ ಅಲ್ಲ. ಸೊ ಈ ಇಬ್ಬರು ನಾಯಕರು ಅಂದರೆ RV ದೇಶಪಾಂಡೆ ಆ್ಯಂಡ್ ಇವರು ಯಾರು ಜಯಚಂದ್ರ, ಇವರಿಬ್ಬರು ಈ ಇಡೀ ಶಾಸಕಾಂಗ ಸಭೆಯಲ್ಲಿ ಹಿರಿಯರು ಮತ್ತು ಸ್ಟ್ಯಾಂಡ್ ಔಟ್ ಆಗಿ ಇರುವಂಥವ್ರು. ಅವ್ರಿಗೇನಾದರೂ ಈ ಸರಿ ಚಾನ್ಸಸ್ ಇದೆಯಾ ಅಂತ ಹಾಗೆ ಇರ್ರಿ, ಮಾತಾಡಿರಂತೆ. ಅದಕ್ಕಿಂತ ಮುಂಚೆ ಈಗ ವಿಜುವಲ್ಸ್ ಬರ್ತಾ ಇದೆ. ಏನು CLP ಮೀಟಿಂಗ್ ಆದಮೇಲೆ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಮಾತಾಡ್ಬೋದು. ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯ ಮತ್ತು MLC ರಮೇಶ್ ಬಾಬು ಅವರು ಕೂಡ ಅಲ್ಲೇ ಇದ್ದಾರೆ. ಸೊ ಎಲ್ಲರೂ ಹೊರಗಡೆ ಬಂದು ಮಾತಾಡ್ತಾರೆ. ಈಗ ಪ್ಲೀಸ್ ಹೋಲ್ಡ್ ಆನ್ ಮಾರುತಿ, ಮಾತಾಡ್ಬಹುದು. Good evening. Can we have some noise? Good evening. Namaskar. Silent. Good evening. Namaskar. As you are aware that Siddaramaiah ji had resigned the Chief Ministership of Karnataka. And Honorable Governor accepted his resignation. ಯಾಟಿ ಮಾಡಿದ್ರೆ ಕೇಳ್ರಿ, ಒಬ್ರಿಗೂ ಕೇಳೋದೇ ಇಲ್ಲ ನಿಮಗೆ. ಪ್ಲೀಸ್ 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 Please. ಪ್ಲೀಸ್ ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್. Silence, please. Friends, can I request you? You are making the maximum noise. Continue, sir. If you will not, why are you not keeping quiet? You only one bite. Now you are making noise. You are to stop speaking now. Good evening. Namaskara. As you are aware that Siddaramaiah ji had resigned the Chief Ministership of Karnataka and the Governor of Karnataka accepted his resignation. In these circumstances, today, Legislative Party of Karnataka Congress met the meeting initially unanimously authorized Congress High Command to propose a leader of
for Karnataka Legislative Party. After that, we had discussed the matter with the Congress High Command. Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. Now he is going to the governor for taking claim as a chief minister and is going to take oath as a chief minister along with his team on third evening. I am very glad to say that everybody thought that this transition going to be a trouble for Congress party. Everybody anticipated that. Some of them, you people are also thought that big shake is going to happen in the Congress party. Ours is a family. Ours is a family, great family. Everybody was behind Siddaramaiah ji. What Siddaramaiah ji is going to do? But with one word he replied. In his heart, only Congress is there. The decision of the Congress High Command, decision of the party is the decision of Siddaramaiah ji also. He proved it in a bigger way. This is the clear-cut Congress family's attitude. Today, Congress Legislative Party unanimously acknowledged the service of Siddaramaiah ji as a Chief Minister for the last 8 years. That resolution is moved by none other than D.K. Shivakumar. He moved a resolution congratulating Siddaramaiah ji for his excellent service as the Chief Minister of Karnataka. Certainly, this is the proud moment of the Congress party. Honorable Congress President Mallikarjuna Kharge ji and leader of opposition Rahul Gandhi ji and Sonia Gandhi ji had a guiding light for all of us. Under their guidance, smooth transition of power has been happened in Karnataka. Therefore, now onwards, under the leadership of D.K. Shivakumar, Congress is going to come back again with support of Siddaramaiah ji. You take it from us, 2028, Congress is going to come back again in Karnataka with support of all leaders. This is what I want to say. Thank you so much. ಎಸ್ ಕೆಸಿ ವೇಣುಗೋಪಾಲ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ರಾಜೀನಾಮೆ ಅಂಗೀಕಾರವಾಗಿದೆ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸರ್ವಾನುಮತದಿಂದ ಹೈಕಮಾಂಡ್ನ ಅಣತಿಯಂತೆ ಡಿ.ಕೆ. ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ.